ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಜೈಲುಗಳ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕಡಿವಾಣ ಹಾಕೋದಕ್ಕೆ ಸಾಧ್ಯವೇ ಇಲ್ವಾ ಅನ್ನೋದು ಮತ್ತೆ ಮತ್ತೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ದಿನ ಬೆಳಗಾದ್ರೆ ಒಂದಲ್ಲ ಒಂದು ಜೈಲಿನ ಅಕ್ರಮಗಳ ಬಗ್ಗೆ ವಿಡಿಯೋಗಳು ಸಾಕ್ಷಿ ಆಗ್ಬಿಡುತ್ತೆ. ರಾಜ್ಯದ ಗೃಹ ಮಂತ್ರಿಗಳೇ ಈ ಸುದ್ದಿಯನ್ನ ನೀವು ಮಿಸ್ ಮಾಡ್ಕೊಳ್ಳೇಬಾರದು. ಜೈಲ್ ಡಿಜಿಪಿ ಅಲೋಕ್ ಕುಮಾರ್ ಅವರದ್ದು ಅಧಿಕಾರ ವಹಿಸಿಕೊಂಡ ಮೇಲೆ ಎಲ್ಲವೂ ಸರಿ ಆಗುತ್ತೆ ಅಂದ್ರೆ ಯಾವುದು ಸರಿ ಆಗ್ತಾ ಇಲ್ಲ. ಯಾಕೆ? ನೀವು ಕೂಡ ಈ ಸ್ಟೋರಿ ನೋಡ್ಬೇಕು. ಜೈಲಲ್ಲಿ ಏನ್ ನಡೀತಾ ಇದೆ? ಇಲ್ಲಿದೆ ಸ್ಫೋಟಕ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಜೈಲಿನಿಂದ ರಿಲೀಸ್ ಆಗಿ ಬಂದಿರೋ ವ್ಯಕ್ತಿಯಿಂದಲೇ ಸತ್ಯದ ದರ್ಶನ. ಜೈಲಿನ ಕರ್ಮಕಾಂಡ ಹೊರ ಹಾಕಿದ್ದಾರಂತೆ ಚಿತ್ರದುರ್ಗದ ಯುವಕ. ಅಲೋಕ್ ಕುಮಾರ್ ಅಲ್ಲ, ಅಲಕ್ ನಿರಂಜನ್ ಬಂದ್ರು ಕೂಡ ಅದು ಕಂಟ್ರೋಲ್ ಆಗಲ್ಲ ಅಂತ ಹೇಳ್ತಾ ಇರೋದು. ನಾನು 3 ತಿಂಗಳು ಜೈಲಲ್ಲಿದ್ದೆ, ಅದರ ಅನುಭವ ಆಗಿದೆ ನನಗೆ. ಜೈಲುಗಳಲ್ಲಿ ಒಂದು ದಿನ ಬೀಡಿ, ಸಿಗರೇಟ್, ಗಾಂಜಾ, ಮೊಬೈಲ್ ನಿಲ್ಸೋ ಹಾಗಿಲ್ವಂತೆ. ಕೊಡದಿದ್ರೆ ಆರೋಪಿಗಳು ಕಾಂಪೌಂಡ್ ಗೋಡೆ ಒಡೆದು ಹೊರಗಡೆ ಬಂದು ಬಿಡ್ತಾರೆ ಅನ್ನುವಂತ ಆತಂಕ. ಜೈಲಲ್ಲಿರೋದು ಜಡ್ಜ್ ಮಕ್ಕಳಂತೆ. ಅವ್ರಿಗೇನ್ ಆದ್ರೂ ಕೂಡ ಸಿಬ್ಬಂದಿ ತಲೆ ಕೆಡಿಸ್ಕೊಳ್ಳಲ್ಲ. ಜೈಲಲ್ಲಿ ಸಿಬ್ಬಂದಿಗಳೇ ನಿಜವಾದ ಖೈದಿಗಳು ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದಾರೆ. ಖೈದಿಗಳು ಕೇಳಿದ್ದು ಕೊಡದಿದ್ರೆ ಜೈಲಲ್ಲಿ ರಕ್ತ ಬರೋ ತರ ಹೊಡೆದು ಬಿಡ್ತಾರಂತೆ. ಜೈಲು ಸಿಬ್ಬಂದಿ ವಿರುದ್ಧವೇ ನ್ಯಾಯಾಧೀಶರ ಮುಂದೆ ಈ ರೀತಿ ಹೇಳಿಕೆ ಕೊಡ್ತಾರೆ. ಜೈಲು ಸಿಬ್ಬಂದಿ ಎಷ್ಟೇ ಸಾಚ ಇದ್ರೂ ಕೂಡ ನೀಚ ಕೆಲಸ ಮಾಡಬೇಕಾಗತ್ತೆ. ಸ್ಫೋಟಕ ವಿಡಿಯೋ ಮಾಡಿ ಈ ಸತ್ಯವನ್ನ ಅನಾವರಣಗೊಳಿಸಿದ್ದಾರೆ ಜೈಲಲ್ಲಿ ಇದ್ದು ಬಂದಂತ ವ್ಯಕ್ತಿ. ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ ಕೇಳಿ. ಅಲೋಕ್ ಕುಮಾರ್ ಅಲ್ಲ, ಮೇಲಿಂದ ಅಲಕ್ ನಿರಂಜನ್ ಬಂದ್ರು ಜೈಲ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಯಾಕಂದ್ರೆ ಜೈಲ್ ರೂಲ್ಸ್ ಆ ತರ ಇದಾವೆ. ಒಂದೇ ಒಂದ್ ವಾರ ಇಡೀ ಕರ್ನಾಟಕದಲ್ಲಿರೋ ಎಲ್ಲಾ ಜೈಲ್ಗೂ ಬೀಡಿ, ಸಿಗರೇಟ್, ಗಾಂಜಾ, ಮೊಬೈಲ್ ನಿಲ್ಸ್ಬಿಡ್ಲಿ ನೋಡೋಣ. ಕಾಂಪೌಂಡ್ ಗೋಡೆಗಳು ಹೊಡ್ಕೊಂಡು ಹೊರಗೆ ಬರ್ತಾರೆ. ಜೈಲಲ್ಲಿ ಇರೋರೆಲ್ಲ ಜಡ್ಜ್ ಮಕ್ಳು ತರ. ಅವ್ರಿಗೊಂದ್ ಚಿಕ್ಕ ಗಾಯ ಆದ್ರೂ ಜೈಲ್ ಸಿಬ್ಬಂದಿಗಳು ಆನ್ಸರ್ ಕೊಡ್ಬೇಕು. ಜೈಲಲ್ಲಿ ನಿಜವಾದ ಕೈದಿಗಳು ಯಾರು ಅಂದ್ರೆ ಜೈಲ್ ಸಿಬ್ಬಂದಿಗಳು. ಅವ್ರು ಕೇಳಿದ್ದೆಲ್ಲ ತರ್ಸ್ಕೊಟ್ಟಿಲ್ಲ ಅಂದ್ರೆ ಇವ್ರೇ ರಕ್ತ ಬರಂಗ್ ಹೊಡೆದಾಡ್ಬಿಟ್ಟು ಜಡ್ಜ್ ಮುಂದೆ ಹೋಗ್ಬಿಟ್ಟು ನಿಮ್ ಮೇಲೆ ಹೇಳ್ತೀವಿ ಅಂತಾರೆ. ಒಳಗಡೆ ಮೊಬೈಲು, ಗಾಂಜಾ, ಟೂಲ್ಸ್ ಎಲ್ಲ ತಂದ್ಬಿಟ್ಟು ನೀವೇ ತಂದ್ಕೊಟ್ಟಿದ್ದು ಅಂತ ಹೇಳ್ತೀವಿ ಅಂತಾರೆ. ಜೈಲಲ್ಲಿ ಇರೋದ್ 2 ತರ. ಒಬ್ರು ಅಮಾಯಕರು, ಇನ್ನೊಬ್ರು ಬಂಡಿ ಬಿದ್ದಿರೋರು. ಈ ಬಂಡಿ ಬಿದ್ದಿರೋರು ಏನ್ ಮಾಡಕ್ಕೂ ರೆಡಿ ಇರ್ತಾರೆ. ಹಂಗಂತ ಜೈಲ್ ಸಿಬ್ಬಂದಿಗಳೇನ್ ಸಾಚ ಅಂತ ನಾನು ಹೇಳ್ತಾ ಇಲ್ಲ. ಅವ್ರೆಷ್ಟೇ ಸಾಚವಾಗಿದ್ರು ನೀಚವಾಗಿ ಕೆಲಸ ಮಾಡ್ಲೇಬೇಕಾಗುತ್ತೆ. ಎಲ್ಲಿವರೆಗೂ ಜೈಲ್ ರೂಲ್ಸ್ಗಳು ಚೇಂಜ್ ಆಗಲ್ವೋ ಅಲ್ಲಿವರೆಗೂ ಯಾರು ಏನು ಮಾಡಕ್ ಆಗಲ್ಲ. ನಾನೇನ್ ಸಾಧನೆ ಮಾಡ್ಬಿಟ್ಟು ಜೈಲಿಗೆ ಹೋಗಿರ್ಲಿಲ್ಲ ಗುರು. ಅಂತ ಕಾವಿ ಹಾಕೊಂಡ್ ಚಿಕ್ಕ ಮಕ್ಳ ಮೇಲೆ ಅತ್ಯಾಚಾರ ಮಾಡಿಲ್ಲ. ಕಾಕಿ ಹಾಕೊಂಡ್ ಲಂಚ ತಿಂದಿಲ್ಲ. ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಜನಗಳ ಮೇಲೆ ದರ್ಪ ತೋರಿಲ್ಲ. ಜನ ಸತ್ರು ಸಾಯ್ಲಿ ನಾವು ಲೂಟಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡಿಲ್ಲ. ಇಂಥ ನನ್ನ ಮಕ್ಳನ್ನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ನಾನು ಹೋಗಿದ್ದಿದ್ದು. ಇಂಥ ಮೀಸೆ ತಿರುಕೊಂಡು ಮೆರಿಬೇಕಾದ್ರೆ ನಾನೇನು ತಾಚಿಕೆ ಕೊಡಬೇಕು? ಇನ್ನ ಈ ತರ ಬೇಜಾನ್ ಜನಕ್ಕೆ ಬುಡಕ್ ಬಿಸಿನೀರ್ ಕಾಯಿಸ್ಬೇಕು ಅಂತ ಇದ್ದೀನಿ. ಈ ತರ ಹೇಳ್ಬೇಕಾಗಿರೋ ಸತ್ಯ ಇನ್ನ ತುಂಬಾ ಇದಾವೆ.